ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಜೊತೆ ನಾಳೆ ಪೂಜೆಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ಬೆಳಿಗ್ಗೆನೇ ತಿಂಡಿ ಏನೂ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಅಡುಗೆನೇ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅಪ್ಪ ಊರಿಂದ ಸೊಪ್ಪನ್ನು ತಂದುಕೊಟ್ಟಿದ್ರಲ್ವ, ಅದನ್ನು ಖಾಲಿ ಕೂಡ ಮಾಡಿರಲಿಲ್ಲ. ಸೊಪ್ಪು ಹಾಗೇ ಉಳಿದ್ಬಿಟ್ಟಿತ್ತು. ಮತ್ತೆ ಬೇರೆ ಏನಾದ್ರೂ ತಿಂಡಿ ಮಾಡೋಕ್ಕೆ ಹೋದರೆ ಸೊಪ್ಪು ಖಾಲಿ ಆಗೋದಿಲ್ಲ ಅಂತ ಇವತ್ತು ಬೆಳಿಗ್ಗೆನೇ ಸೊಪ್ಪಿನ ಪಲ್ಯ ಹಾಗೆ ಬಸ್ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಹಾಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ತೊಗರಿ ಬೇಳೆನ ಬಳಸ್ಕೊತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ಬೇಳೆ ಸಾಂಬಾರು ಮಾಡ್ತೀವಲ್ವ, ಆ ಬೇಳೆ. ಇದಕ್ಕೆ ತೊಗರಿಬೇಳೆ ಬದಲಾಗಿ ಹಸಿರು ಕಾಳನ್ನು ಹಾಕಿ ಕೂಡ ಮಾಡ್ಕೋಬೋದು. ಆದರೆ ಇವತ್ತು ತೊಗರಿಬೇಳೆನ ಬಳಸ್ಕೊಂಡು ಪಲ್ಯ ಮತ್ತು ಬಸ್ಸಾರನ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಬೇಳೆನ ಹಾಕಿ ಚೆನ್ನಾಗಿ ಇದನ್ನು 2 ರಿಂದ 3 ಸಾರಿ ವಾಶ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಬೇಯಿಸ್ಕೊಳ್ಳೋವಾಗ ಅರಿಶಿನ ಪುಡಿ ಅಥವಾ ಈ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ, ಬರೀ ತೊಗರಿಬೇಳೆ ನೀರನ್ನು ಮಾತ್ರ ಹಾಕಿ ಒಂದು ವಿಷಲಷ್ಟು ಕೂಗಿಸ್ಕೊತೀನಿ. ಅದು ಕೂಗೋ ಅಷ್ಟರಲ್ಲಿ ಸೈಡಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕುಕ್ಕರ್ನಲ್ಲೇ ನೆನೆ ಹಾಕ್ಕೊಂಡು ಅದಾದ ನಂತರ ಒಂದು 10 ನಿಮಿಷ ಆದಮೇಲೆ ಸ್ಟವ್ನ ಹಚ್ಚಿ ಕುಕ್ಕರ್ನ ಕೂಗೋದಕ್ಕೆ ಇಟ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಉದ್ರುದ್ರಾಗಿ ಸಾಫ್ಟಾಗಿ ಅನ್ನ ಬರುತ್ತೆ ಅಂತ ಆದಷ್ಟು ನೆನೆಸಿಟ್ಕೊಂಡು ಅನ್ನನ ಮಾಡ್ಕೋತೀನಿ. ಕೆಲವ್ರು ಹೇಳ್ತಿರ್ತೀರ ನೆನೆಸಿಟ್ಕೊಂಡು ಅನ್ನನ ಮಾಡಿಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಕೆಲವೊಂದು ಸರಿ ಬೇಯೋದಿಲ್ಲ ಅಂತ. ಈ ಥರ ಮಾಡ್ಕೊಂಡ್ರೇ ಅನ್ನ ಚೆನ್ನಾಗಿ ಬರೋದು. ಅಂದರೆ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಉದ್ರುದ್ರಾಗಿಯೂ ಕೂಡ ಬಂದಿರುತ್ತೆ. ಉದ್ರುದ್ರಾಗಿ ಬರಬೇಕು ಅಂತ ಅಂದರೆ ಎಣ್ಣೆನೆಲ್ಲ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನ್ನ ರೆಡಿಯಾಗಿರುತ್ತೆ. ಹಾಗೆಯೇ ಸೊಪ್ಪನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ, ಅವತ್ತೇನೆ ತಂದಿದ್ದಿನಾನೇ. ಡೈರೆಕ್ಟಾಗಿ ಇವಾಗ ಒಂದು 2 ರಿಂದ 3 ಸಾರಿ ವಾಶ್ ಮಾಡ್ಕೊಳ್ಳೋದು. ಇದು ಒಣಗೊನೆ ಸೊಪ್ಪು ಬಿಡಿಸ್ಕೊಳ್ಳೋವಾಗಲೇ ತುಂಬ ಚಿಕ್ಕದಾಗಿ ಬಿಡಿಸ್ಕೊಂಡಿರ್ತೀವಲ್ವ, ಮತ್ತೆ ಅದನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ಸಣ್ಣದಾಗಿ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ವಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೆ, ಸಾಂಬಾರಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಕೂಡ ಒಟ್ಟಿಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಇವಾಗ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಮಸಾಲೆಗೆ, ಪಲ್ಯಕ್ಕೆ, ಸಾಂಬಾರಿಗೆಲ್ಲ ಬಳಸ್ಕೋತೀನಿ. ಹಾಗೆ ಇಲ್ಲಿ ಟೊಮ್ಯಾಟೊನ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಬಳಸ್ಕೋತೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಗೆಯೇ ಕ್ರಷ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಒಂದು ಕೂಗಿರುತ್ತೆ, ಹಾಗೆ ಕೂಲು ಕೂಡ ಆಗಿರುತ್ತೆ. ಅದರಲ್ಲಿ ಸ್ವಲ್ಪ ಬೇಳೆನ ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಬಳಸ್ಕೋತೀನಿ. ಕಡಲೆನ ಹಾಕ್ಕೊಳ್ಳೋದ್ರ ಬದಲು ಮಸಾಲೆ ರುಬ್ಕೊಳ್ಳೋದಕ್ಕೆ ಈ ರೀತಿ ಬೆಂದಿರುವಂಥ ಬೇಳೆನ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಸ್ಸಾರು. ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿ. ಅದೇ ಕುಕ್ಕರ್ಗೆ ಇವಾಗ ಒಣಗೊನೆ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಒಣಗೊನೆ ಸೊಪ್ಪು ಸಿಟಿಲಿ ತುಂಬ ಅಂದರೆ ತುಂಬಾ ಕಡಿಮೆ ಸಿಗೋದು, ಆದರೆ ಹಳ್ಳಿಗಳಲ್ಲಾದರೆ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲಂದರೆ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಸಿಟೀಲಿ ಕೆಲವೊಂದು ಸರಿ ಬೇಕು ಅಂದ್ರೂ ಹುಡ್ಕೊಂಡು ಹೋದ್ರೂ ಕೂಡ ಸಿಗೋದಿಲ್ಲ. ಆದಷ್ಟು ಸಿಕ್ತಾಗೆಲ್ಲ ಜಾಸ್ತಿನೇ ತೊಗೊಂಡು ಬಂದರೆ ಒಳ್ಳೆಯದು. ಅದಕ್ಕೆ ಇವತ್ತು ಜಾಸ್ತಿನೇ ಹಾಕಿ ತಂದಿರುವಂಥ ಎಲ್ಲ ಸೊಪ್ಪನ್ನು ಹಾಕಿ ಮಾಡ್ಕೋತಾ ಇದ್ದೀನಿ. ನೋಡಿದ್ರೆ ಸ್ವಲ್ಪ ಸೊಪ್ಪು ಜಾಸ್ತಿ ಇದೆ ಅಂತ ಅನಿಸುತ್ತೆ, ಬೆಂದಿದ ಮೇಲೆ ಸ್ವಲ್ಪ ಕಡಿಮೆನೇ ಆಗಿಬಿಡುತ್ತೆ. ಆದರೆ ಈ ಸೊಪ್ಪು ಕಣ್ಣಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದನ್ನು ಸ್ವಲ್ಪ ಹೊತ್ತು ಸಾಫ್ಟ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊತೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಬೇಳೆನ ಬೇಯಿಸಿ ಇಟ್ಕೊಂಡಿದ್ದಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥದ್ದು, 1 ಹುಳಿ ಟೊಮ್ಯಾಟೊನೂ ಕೂಡ ಹಾಕಿ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು. ಅದಾದ ನಂತರ ಸಾಂಬಾರಿಗೆ ತಕ್ಕಂತೆ ಸಾಂಬಾರು ಪುಡಿನ ಸೇರಿಸ್ಕೊಂಡು ಇವಾಗಲೇ ರುಬ್ಕೋತೀನಿ. ಸಾಂಬಾರು ಪುಡಿನ ಇವಾಗಲೇ ಅಂದರೆ ರುಬ್ಬೋವಾಗಲೇ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಕೆಲವೊಂದು ಸಾರಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಾಂಬಾರು ಪುಡಿ ನೀರಿನಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತೆ, ನೀಟಾಗಿ ಹೊಂದ್ಕೊಳ್ಳೋದಿಲ್ಲ. ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಈ ಹಂತದಲ್ಲೇ ಹಾಕಿ ರುಬ್ಕೋತೀನಿ. ಹಾಗೆ ಇನ್ನು ಒಗ್ಗರಣೆಗೆ ಬೇಕಾಗಿರೋವಂಥ ಮೆಣಸಿನ್ಕಾಯಿನೂ ಕೂಡ ಎತ್ತಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಹಾಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ ಎಲ್ಲವೂ ಕೂಡ ರೆಡಿಯಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು. ಮತ್ತು ಇವಾಗ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕುಕ್ಕರಲ್ಲಿ
ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಸೊಪ್ಪು, ಅದು ಕೂಡ ಬೆಂದಿರುತ್ತೆ. ಬೇಳೆ ಜೊತೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನು ಬಸ್ಕೋತಾ ಇದ್ದೀನಿ. ನೀರನ್ನು ಸೆಪ್ರೇಟಾಗಿ ಮಾಡಿಕೊಂಡು ಸೊಪ್ಪು ಮತ್ತು ಬೇಳೆನ ಈ ರೀತಿ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಸೊಪ್ಪಿನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. ಅದನ್ನು ಹಾಗೇನೆ ಡೈರೆಕ್ಟಾಗಿ ಪಲ್ಯ ಮಾಡಿಕೊಂಡ್ರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನೆಲ್ಲ ಈ ರೀತಿ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀರನ್ನೆಲ್ಲ ತೆಗೆದ್ರೆ ತುಂಬಾ ಒಳ್ಳೆಯದು. ಅದಾದ ನಂತರ ಇವಾಗ ನೀರೇನಿತ್ತು, ಬಸ್ಕೊಂಡಿರುವಂಥ ನೀರಿತ್ತಲ್ವ, ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಹಾಕಿ 1 ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಹಾಲು ಕೂಡ ಕಾದಿತ್ತಲ್ವ, ನಮ್ಮ ಅತ್ತೆಗೆ ಕಾಫಿನೂ ಕೂಡ ಮಾಡಿಕೊಟ್ಟು ನಂತರ ಇಲ್ಲಿ ಪಲ್ಯ ಮತ್ತು ಸಾಂಬಾರಿಗೆ ಒಟ್ಟಿಗೆ ಒಗ್ಗರಣೆನ ಹಾಕ್ಕೋತೀನಿ. ಅಂದರೆ ಸೆಪ್ರೇಟಾಗಿ ಒಗ್ಗರಣೆನ ಹಾಕಿ ಸೇರಿಸ್ಕೊಳ್ಳೋದಿಲ್ಲ. ಡೈರೆಕ್ಟಾಗಿ ಒಂದೇ ಪಾತ್ರೆಗೆ ಒಗ್ಗರಣೆನ ಹಾಕಿ ಅದೇ ಒಗ್ಗರಣೆನ ಸ್ವಲ್ಪ ಸಾಂಬಾರಿಗೆ ಎತ್ತಿ ಹಾಕೋದಷ್ಟೇ. ತುಂಬ ಜಾಸ್ತಿ ಪಾತ್ರೆಗಳನ್ನ ಬಳಸ್ಕೊಂಡ್ರೆ ತೊಳೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಪಾತ್ರೆನಲ್ಲೇ ಮಾಡ್ಕೋತೀನಿ. ಅದು ಕೂಡ ಬೇಳೆ ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದೇ ಕುಕ್ಕರ್ಗೆ ಹಾಕಿ ಮಾಡ್ಕೋತೀನಿ. ಅಂದರೆ ಕುಕ್ಕರ್ನ ವಾಶ್ ಕೂಡ ಮಾಡಿಲ್ಲ, ಹಾಗೇ ಬಳಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅದು ಕಾದಾದ ನಂತರ ಸಾಸಿವೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಘಮ ಬರ್ತಾ ಇರುತ್ತೆ, ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೇ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಮುರಿದು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಹಿಂಗು ಹಾಗೆ ಈರುಳ್ಳಿಗೆ ಆಗೋಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿರುತ್ತೆ. ಈ ರೀತಿ ಸೈಡಲ್ಲಿ ಸಾಂಬಾರು ಕೂಡ ಕುದೀತಾ ಇರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಅದಾದ ನಂತರ ಈ ಒಗ್ಗರಣೆ ಏನು ರೆಡಿಯಾಗಿತ್ತಲ್ವ ಅದನ್ನು ಒಂದು ಸೌಟಷ್ಟು ತೆಗೆದು ಈ ಸಾಂಬಾರು ಒಳಗಡೆ ಹಾಕಿದ್ರೆ ಸಾಂಬಾರಿಗೆ ಒಗ್ಗರಣೆ ಕೂಡ ಆಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಮಿಕ್ಕಿರೋಂಥ ಒಗ್ಗರಣೆಗೆ ನಾವು ಬಸ್ತು ಇಟ್ಕೊಂಡಿದ್ವಲ್ವ ಸೊಪ್ಪು ಮತ್ತು ಬೇಳೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಪಲ್ಯ ಕೂಡ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಈ ಪಲ್ಯ ಅಂತೂ. ಇವತ್ತು ಬೆಳಿಗ್ಗೆನೇ ಅನ್ನ ಸಾಂಬಾರು ಮತ್ತು ಪಲ್ಯನ ಮಾಡ್ಕೊಂಡಿದ್ದೆ, ತಿಂಡಿ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನಕ್ಕೂ ಕೂಡ ಇದೇ ಆಗುತ್ತೆ, ಏಕೆಂದರೆ ಮಧ್ಯಾಹ್ನ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೋತಿರ್ತೀನಲ್ವ, ಮತ್ತು ಅಡುಗೆ ಮಾಡ್ಕೊತ ನಿಂತ್ಕೊಂಡ್ರೆ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಅಂತ ಇವಾಗಲೇ ಬೆಳಿಗ್ಗೆಗೆ ಮತ್ತು ಸಾಯಂಕಾಲಕ್ಕೆ ಆಗೋ ಥರ ಅಡುಗೆನ ಮಾಡ್ಕೊಂಡಿರ್ತೀನಿ. ಇವಾಗ ಊಟನ ಬಡಿಸ್ಕೊತಾ ಇದ್ದೀನಿ. ಈ ಬಸ್ಸಾಂಬಾರಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿ ಒಮ್ಮೆ ಬಸ್ಸಾರನ್ನ ಮಾಡಿ ಒಣಗೊನೆ ಸೊಪ್ಪನ್ನ ತಂದಾಗ ಹಾಗೆ ಸೈಡಲ್ಲಿ ಪಲ್ಯ, ಹಾಗೆ ನೆಂಚ್ಕೊಳ್ಳೋದಕ್ಕೆ ನಿಪ್ಪಟ್ಟು ಮತ್ತು ಮಜ್ಜಿಗೆ, ಬೆಳಗ್ಗೆನೇ ಭರ್ಜರಿ ಊಟ ಆಯಿತು. ಈ ಥರ ಏನಾದ್ರೂ ಬೆಳಿಗ್ಗೆನೇ ಊಟ ಮಾಡಿಬಿಟ್ರೆ ನಿದ್ದೆ ಬರೋದಂತೂ ಗ್ಯಾರಂಟಿ. ನನಗಂತೂ ನಿದ್ದೆ ಬರೋ ಥರನೇ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಅಂದರೆ ನಾಳೆ ಪೂಜೆಗೆ ಇವತ್ತಿನೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಕಳಸ ಎಲ್ಲ ಶುಕ್ರವಾರ ತೆಗಿಬಾರ್ದು ಅಲ್ವಾ, ಹಾಗೆ ಬೆಳಗ್ಗೆನೇ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆನ ಮುಗಿಸ್ಕೋಬೇಕು. ಅದಕ್ಕೋಸ್ಕರ ಇವತ್ತೇ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗ್ಲೂ ಅಷ್ಟೇ ಮಡಿ ಮಾಡಿಕೊಂಡೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದು. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಹಾಗೆಯೇ ರಂಗೋಲಿ ಎಲ್ಲ ಹಾಕಿರ್ತೀವಲ್ವ ಅದನ್ನು ಕೂಡ ನೀಟಾಗಿ ತೆಗೆದು ಟೈಲ್ಸಿಂದ ಹಿಡಿದು ದೇವ್ರ ಮನೆ ಡೋರ್ ಎಲ್ಲನೂ ಕೂಡ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ಈ ಸಾಂಬ್ರಾಣಿ ಎಲ್ಲ ಹಾಕಿದಾಗ ಈ ವೈಟ್ ಟೈಲ್ಸ್ ಏನಿದೆ ಅಲ್ವಾ ಅದ್ರ ಮೇಲೆಲ್ಲ ಸ್ವಲ್ಪ ಕಪ್ಪುದಾಗಿ ಕೂತ್ಕೊಂಡಿರುತ್ತೆ, ಮತ್ತು ಕರ್ಪೂರದ ಆರತಿ ಮಾಡಿದಾಗ್ಲೂ ಕೂಡ ಸ್ವಲ್ಪ ಮಸಿ ಎಲ್ಲ ಕೂತ್ಕೊಂಡಿರುತ್ತೆ ಅಂತ ಯಾವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇರ್ತೀನಲ್ವ ಅವಾಗಲೇ ದೇವ್ರ ಮನೆ ಟೈಲ್ಸ್ಗಳಾಗಿರ್ಬೋದು ಹಾಗೆ ಡೋರ್ಗಳಾಗಿರ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತೀನಿ. ಈ ಟೈಲ್ಸ್ ವೈಟ್ ಕಲರ್ ಆಗಿರೋದ್ರಿಂದ ಏನಾದ್ರೂ ಕೂತ್ಕೊಂಡ್ರೆ ಧೂಳು ಮತ್ತು ಮಸಿ ಥರ ಏನಾದರೂ ಕೂತ್ಕೊಂಡಿದ್ರೆ ಎದ್ದು ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ದೇವ್ರ ಮನೆ ಪಾತ್ರೆಗಳನ್ನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಪದಾರ್ಥಗಳು ಅಥವಾ ದೇವ್ರ ಮನೆ ಐಟಮ್ಸ್ಗಳು, ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವಾಗ ಸಿಂಕ್ ಒಳಗಡೆ ಇಟ್ಕೊಳ್ಳದೆ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಸೈಡಲ್ಲಿ ಈ ಸಜ್ಜೆ ಮೇಲೆಲ್ಲಾದ್ರೂ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಒಬ್ಬರು ಹಾಗೆ ಕಮೆಂಟ್ ಹಾಕಿದ್ರು ಸಿಂಕ್ನಲ್ಲಿ ದೇವ್ರ ಮನೆ ಪಾತ್ರೆಗಳನ್ನ ಇಡಬಾರ್ದು ಅಂತ. ನಾನು ಯಾವತ್ತೂ ದೇವ್ರ ಮನೆ ಪಾತ್ರೆಗಳನ್ನ ಸಿಂಕ್ನಲ್ಲಿ ಇಟ್ಟು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಮೋಸ್ಟ್ಲಿ ನಿಮಗೆ ದೂರದಿಂದ ಆ ರೀತಿ ಕಾಣಿಸಿರುತ್ತೆ ಅಷ್ಟೇ. ನಾನು ಒಂದು ಸರಿನೂ ಕೂಡ ಸಿಂಕ್ನಲ್ಲಿ ಇಟ್ಟು ದೇವ್ರ ಮನೆ ಪಾತ್ರೆಗಳನ್ನ ಕ್ಲೀನ್ ಮಾಡಿಕೊಂಡೇ ಇಲ್ಲ. ದೇವ್ರ ಮನೆ ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗಲೇ ಒಂದು ಸರಿ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಟ್ಕೊಂಡಿರ್ತೀನಿ. ಅಂದರೆ ಮೇಲ್ಗಡೆ ನೀರಿನ ಕಲೆ ಆಗಿರ್ಬೋದು, ಬೇರೆ ಏನು ಕಲೆ ಇದ್ರೂ ಕೂಡ ಹೋಗಲಿ ಅಂತ ಇವಾಗಲೇ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಅದನ್ನು
ಡ್ರೈ ಆಗೋದಕ್ಕೆ ಬಿಟ್ಟಿರ್ತೀನಿ. ಹಾಗೆ ದೇವ್ರ ಪೂಜೆಗೆ ಬೇಕಾಗಿರುವಂಥ ಹೂವಾಗಿರ್ಬೋದು ಮತ್ತು ತೆಂಗಿನಕಾಯಿ, ವೀಳ್ಯದೆಲೆ ಅದನ್ನೆಲ್ಲ ತೊಗೊಂಬರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ಹಾಗೆ ಸ್ವಲ್ಪ ತರಕಾರಿನೂ ಕೂಡ ಬೇಕಾಗಿತ್ತು. ಸಂಡೇ ಮಂಡೇ ಎಲ್ಲ ಅಮ್ಮನ ಮನೇಲಿದ್ದೆ ಅಲ್ವಾ, ತರಕಾರಿ ತರೋದಕ್ಕೆ ಟೈಮ್ ಕೂಡ ಆಗಿರಲಿಲ್ಲ. ಇವತ್ತು ಹೋಗಿ ತೊಗೊಂಡು ಬರೋಣ ಅಂತ ಹೋದರೆ ಸಾಯಂಕಾಲ ಬೇರೆ ಆಗೋಗಿತ್ತು. ನಾನು ಹೋಗೋ ಅಷ್ಟರಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮತ್ತು ಫ್ರೆಶ್ಶಾಗೂ ಕೂಡ ಇರಲಿಲ್ಲ. ಇದ್ದಿದ್ರಲ್ಲಿ ಸ್ವಲ್ಪ ಮಾತ್ರ ತರಕಾರಿನ ತೊಗೊಂಡು ಬಂದೆ. ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಒಂದು 2 ಡೇಸ್ ಬಿಟ್ಟು ಹೋಗಿ ಇನ್ನೊಂದು ಸಾರಿ ತೊಗೊಂಡು ಬರೋಣ ಅಂತ. ಟೊಮೆಟೊ ರೇಟ್ ಅಂತೂ ಜಾಸ್ತಿನೇ ಆಗಿಬಿಟ್ಟಿದೆ. ಟೊಮೆಟೊ, ವೀಳ್ಯದೆಲೆ, ಹಾಗೆಯೇ ಹೂವು, ಹಣ್ಣು, ಸಾಂಬಾರು ಸೌತೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಹಾಗೆ ಕ್ಯಾರೆಟ್, ಬೀನ್ಸ್ ಮತ್ತು ಸಬ್ಸಿಗೆ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದ್ದೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ಕೆಲವೊಂದು ಸಾರಿ ಹೂನವರು ಮನೆ ಹತ್ರನೇ ಬಂದಿರ್ತಾರೆ. ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂದರೆ, ನಾವು ಹೂ ತೊಗೋಬೇಕು ಅಂತ ಕಾಯ್ಕೊಂಡು ಕೂತಿರ್ತೀವಿ ನೋಡಿ, ಬಂದ್ರ ಅಂತ ನೋಡ್ತಾ ಇರ್ತೀವಲ್ವ, ಅವತ್ತೇ ಹೂನವ್ರು ಬರೋದಿಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಬೇಕು ಅಂತ ಬರೋವಾಗಲೇ ತೊಗೊಂಡು ಬಂದುಬಿಟ್ಟೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.